ಕೇಳುವುದು ಕಡು ಕಷ್ಟ ಕಷ್ಟದ ಬಾಳುವೆಯ ಬದುಕೇನು ಸುಡು ಸುಡು ಗಾಳಿಗೊಡ್ಡಿದ ಸೊಡರು ಈ ಸಂಸಾರದೇಳಿಗೆಯೂ ಬಾಳಬೇಕೆಂಬುವಗೆ ನೆರೆ ನಿಮ್ಮೂಳಿಗವ ಮಿಗೆ ಮಾಡಿ ಭಕ್ತಿಯೊಳಾಳಿ ಬದುಕುವುದು ಚಿತ ರಕ್ಷಿಸು ನಮ್ಮ ನನವರತ ರಕ್ಷಿಸು ನಮ್ಮ ನನವರತ. ಕೇಳುವುದು ಕಡು ಕಷ್ಟ. ಈ ಸಂಸಾರದಲ್ಲಿ ನಡೆಯುವಂತಹ ದುಃಖ ಏನು ಅಂತನ್ನುವುದನ್ನು ಕೇಳುವುದೇ ಕಷ್ಟ, ಅನುಭವಿಸುವುದಂತೂ ದೂರ ಉಳಿತು. ಕೇಳುವುದು ಕಡು ಕಷ್ಟ. ಕಷ್ಟದ ಬಾಳುವೆಯ ಬದುಕೇನು? ಬರೀ ಕಷ್ಟ ಕಷ್ಟ ಕಷ್ಟ, ಪಾಪ, ಅನ್ಯಾಯ, ಮೋಸ, ಸುಲಿಗೆ. ನಾನು ಅವರಿಗೆ ಮೋಸ ಮಾಡಿದೆ, ಅವರು ನನಗೆ ಮೋಸ ಮಾಡಿದರು. ನಾನು ಅವರ ಅವಮಾನ ಮಾಡಿದೆ, ಅವರು ನನಗೆ ಅವಮಾನ ಮಾಡಿದರು. ನಾನು ಅವರ ಮೇಲೆ ಸಿಟ್ಟಾದೆ, ಅವರು ನನ್ನ ಮೇಲೆ ಸಿಟ್ಟಾದರು. ಇಷ್ಟೇ ಅಲ್ಲ ಸಂಸಾರ. ಇನ್ನೇನಿದೆ ಸಂಸಾರ? ಇನ್ನೇನಿದೆ? ಇದಕ್ಕಿಂತಲೂ ಹೆಚ್ಚಿನ ಸಂಸಾರ ಏನಿಲ್ಲ. ಚರ್ಬಿತ ಚರ್ಬಣ, ಬರೀ ಅದೇ 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 ಆಗ್ತಾ ಹೋಗುತ್ತೆ. ಏನೂ ಕೆಲಸ ಹೆಚ್ಚಿಂದಿಲ್ಲ. ಇಂಥ ನಿರರ್ಥಕವಾದ ಜೀವನ ಏನಿದು? ಸ್ವಾರಸ್ಯ ಏನಿದೆ? ಮುಂದೆ ಬರುತ್ತೆ. ಹೊಸತೊಂದಿಲ್ಲ, ಒಂದು ಹೊಸತಿಲ್ಲ, ಎಲ್ಲ ಆದದ್ದೇ. ಮತ್ತೆ 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 ಅದೇ 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 ಅದೇ. ತಿಂದದ್ದೇ ತಿನ್ನುವುದು, ಮಾಡಿದ್ದೇ ಮಾಡುವುದು, ಮಾಡಿದ ಪಾಪವನ್ನೇ ಮತ್ತೆ ಮತ್ತೆ ಮಾಡುವುದು, ಬೇಸರವಿಲ್ಲದೆ ಮಾಡುವುದು, ಆನಂದದಿಂದ ಮಾಡುವುದು, ಬಯಸ್ಕೊಳ್ಳೋದು, ದುಃಖದಲ್ಲಿ ಹೋಗೋದು, ನರಕಕ್ಕೆ ಹೋಗೋದು, ಸುಖ ಪಡೆಯುವುದು, ಸ್ವರ್ಗಕ್ಕೆ ಹೋಗೋದು, ಮತ್ತೆ ಸುಖದಿಂದ ಸುಖ ಭೋಗಿಸಿ ಮುಗಿದಾದ ಮೇಲೆ ಸಂಸಾರಕ್ಕೆ ಬರುವುದು. ಇಷ್ಟೇ. ಈ ಚಕ್ರ ಬಿಟ್ಟು ಇನ್ನೇನು ಬಂತು? ಇದು ಸೈಕಲ್, ಇದೊಂದು ಸರ್ಕಲ್. ಸರ್ಕಲ್ ಆಗಿದೆ ಹೊರತು ಇದಕ್ಕೆ ನೇರವಾಗಿ ಮುಂದೋಯಿತು ಅಂತಾಗುವುದಿಲ್ಲ. ಚೆಂಡಿನ ಮೇಲೆ ಇರುವೆ ಇದ್ದಂತೆ. ಚೆಂಡಿನ ಮೇಲೆ ಇರುವೆ ಒಂದು ಮನ್ವಂತರ ಕಾಲ ತಿರುಗಿದರೂ ಕೂಡ ತಾನು ನಡೆದ ದಾರಿಯ ಮೇಲೆ ನಡಿಬೇಕೇ ಹೊರತು ಇನ್ನು ಬೇರೆ ಕಡೆ ಏನಾದರೂ ಹುಡುಕಿ ಬರ್ತದಾ? ಇಲ್ಲ. ಯಾಕೆ? ಚೆಂಡು, ಅದರ ಮೇಲೆ ಇರುವೆ. ಆ ಇರುವೆ ಇನ್ನೆಲ್ಲ ಹೋಗ್ಬೇಕದು? ಹಾಗಾಗಿ ಕೇಳುವುದು ಕಡು ಕಷ್ಟ, ಕಷ್ಟದ ಬಾಳುವೆಯ ಬದುಕು ಏನಿದು? ಸುಡು ಸುಡು, ಸುಟ್ಟಾಕರಿದನ್ನು. ಗಾಳಿಗೊಡ್ಡಿದ ಸೊಡರು. ಈ ಸಂಸಾರದ ಏಳಿಗೆ ಏನಿದೆಯಲ್ಲ, ಸಂಸಾರದಲ್ಲಿ ನಾನಿಂಥ ದೊಡ್ಡ ಅಧಿಕಾರಿಯಾದೆ, ರಾಜನಾದೆ, ಶ್ರೀಮಂತನಾದೆ, ಎಷ್ಟು ದೊಡ್ಡ ಸಂಸಾರಿಕನಾದೆ, ದೊಡ್ಡ ಕುಟುಂಬಸ್ಥನಾದೆ, ಮನೆ ಕಟ್ಟಿದ್ದೀನಿ, ಬೇಕಾದಷ್ಟು ಸೌಖ್ಯವಿದೆ, ಎಲ್ಲ ಇದೆ. ದೀಪಕ್ಕೆ ಯಾವ ರೀತಿಯಾಗಿ ದೊಡ್ಡದಾದ ಬಿರುಗಾಳಿ ಬಂದರೆ ಹೇಗೆ ಬದುಕತ್ತೋ ಅಷ್ಟು ಕಾಲ ಬದುಕೋದು ಈ ಐಶ್ವರ್ಯ. ಸೊಡರು ದೀಪ. ಗಾಳಿಗೆ ಒಡ್ಡಿದ ದೊಡ್ಡ ಭಾರಿ ವೇಗದಿಂದ ಬರುವಂತಹ ಗಾಳಿಗೆ ಒಂದು ಸಣ್ಣ ದೀಪವನ್ನು ಹಚ್ಚಿದ್ದನ್ನು, ಪ್ರಣತಿಯನ್ನು ಹಿಡಿದ್ರೆ ಆ ದೀಪ ಉರಿಯುತ್ತ, ಗಾಳಿಗೆ ಹಾಳಾಗತ್ತೆ. ಗಾಳಿಗೊಡ್ಡಿದ ಸೊಡರು ಈ ಸಂಸಾರದ ಏಳಿಗೆ, ಅಭಿವೃದ್ಧಿ, ಐಶ್ವರ್ಯ, ಸಮೃದ್ಧಿ ಇತ್ಯಾದಿಗಳು. ಬಾಳಬೇಕು ಅಂತ ಯಾರಿಗಾದರೂ ಇದ್ದರೆ ನಮ್ಮ ಹನುಮಂತ ದೇವರ ಮಾತನ್ನು ಹೇಳ್ತಾರೆ. ಯಸ್ತೆ ಕಥಾ ಸೇವಕ ಏವ ಸರ್ವದಾ ಸದಾರತಿ ಸ್ವಯ್ಯ ಅಚಲೈಕ ಭಕ್ತಿ ಸಜೀವಮಾನ ನವರ ಕಥಂಚಿತ ತಜ್ಜೀವನಂ ಮೇ ಅಸ್ತು ಅಧಿಕಂ ಸಮಸ್ತ. ಸದೈವ ಭಕ್ತಿಯಿಂದ ಭಗವಂತನ ಕಥೆಯನ್ನು ಕೇಳಿ ಹೇಳುವ ಕೆಲಸದಲ್ಲಿ ತೊಡಗಿದವನು ಯಾರೋ ಅವನೇ ಬದುಕಿದವನು. ಅವನ ಆಯುಷ್ಯವೇ ಆಯುಷ್ಯ. ಅವನ ಬದುಕಿಗೆ ಬದುಕು ಅಂತ ಕರಿಬೇಕು, ಅದನ್ನೇ ಜೀವನ ಅಂತ ಕರಿಬೇಕು. ಹನುಮಂತ ದೇವರಿಗೆ ರಾಮದೇವರು ಹೇಳಿದರು, ರಾವಣ ಕುಂಭಕರ್ಣನನ್ನೇ ನೀನು ಸಂಹಾರ ಮಾಡಲು ಸಮರ್ಥನಾಗಿದ್ದೆ, ಆದರೂ ಸಂಹಾರ ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ ಅಂದರೆ, ರಾಮನಿಗೆ ಕೀರ್ತಿ ಬರಲಿ, ರಾವಣ ಕುಂಭಕರ್ಣನ ಸಂಹಾರ ಮಾಡಿದ ಕೀರ್ತಿ ರಾಮನಿಗೆ ನನಗೆ ಬರಲಿ ಎಂಬುದಕ್ಕಾಗಿ ನೀನು ಬಿಟ್ಟೆ. ಕೀರ್ತಿಯನ್ನು ತ್ಯಾಗ ಮಾಡಿದ ದೊಡ್ಡ ಭಕ್ತ ನೀನು. ಕೀರ್ತಿಯನ್ನು ತ್ಯಾಗ ಮಾಡಿದೆಯಲ್ಲ, ಈ ತ್ಯಾಗ ಮಾಡಿದ್ದರ ಫಲವಾಗಿ ನಿನಗೆ ನಾನು ತಥೈವ ಜೀವಕಲ್ಪಕಂ, ಒಂದು ಕಲ್ಪದವರೆಗೆ ನಿನಗೆ ಜೀವನವನ್ನು ಕೊಡ್ತೇನೆ ಅಂತ ರಾಮದೇವರು ಹೇಳಿದರು. ಹನುಮಂತ ದೇವರಿಗೆ ಖುಷಿಯಾಗಲಿಲ್ಲ. ಒಂದು ಕಲ್ಪದವರೆಗೆ ಬದುಕೋದು ಅಂದರೆ ಏನು ಹೇಳಿ? ನಿಜವಾಗಿ ಹೇಳಿ, ಇವತ್ತಿನ ಸೈನ್ಸಿನ ಪ್ರಕಾರವಾಗಿ ಹೇಳಿ, ಬ್ರೇನ್ ಬದುಕಿದ್ರೆ ಸಾಕು, ಮನುಷ್ಯ ಬದುಕಿದ್ದಾನೆ. ಬಹಳ ಹೆಚ್ಚು ಅಂದರೆ ನಮ್ಮ ಪ್ರಾಚೀನರ ಪ್ರಕಾರ ಶ್ವಾಸೋಚ್ಛ್ವಾಸ ಮಾಡಿದರೆ ಬಾಯಿ ಬದುಕಿದ್ದಾನೆ. ಬ್ರೇನು, ಶ್ವಾಸೋಚ್ಛ್ವಾಸ, ಹಾರ್ಟು, ಲಂಗ್ಸು ಇವು ಕೆಲಸ ಮಾಡಿದರೆ ಬದುಕುವುದು ಅಂತನ್ನೋದಾದರೆ ಇಂಥ ಬದುಕುವುದು ನನಗೆ ಬೇಡ ಸ್ವಾಮಿ. ಇಲ್ಲೋ ನಿನಗೆ ಊಟ ತಿನಿಸು ಎಲ್ಲ ಕೊಡ್ತೇನೆ, ಊಟ ಇದೆ, ಬೇಕಾದಷ್ಟು ಊಟ ಮಾಡು, ಎಲ್ಲ ಸುಖವಾಗಿರು.
ಅಂಥದ್ದೆಲ್ಲ ನನಗೆ ಜೀವನ ಬೇಡ. ಹಾಗಾದರೆ ನಿನಗೆಂಥ ಜೀವನ ಬೇಕು? ನನಗೆಂಥ ಜೀವನ ಬೇಕು ಸ್ವಾಮಿ? ನನ್ನ ಕೇಳಿ ಕೊಡ್ತಿ? ಹಾಗಾದರೆ ನಾನು ಬೇಡುವಂಥ ಜೀವನ ನನಗೆ ಬೇಕಾದದ್ದು ಇಂಥ. ಯಸ್ತೆ ಕಥಾ ಸೇವಕ ಏವ ಸರ್ವದಾ ಸದಾ ರತಿಸ್ತ್ವಯ್ಯ ಚಲೈಕ ಭಕ್ತಿ ಸಜೀವಮಾನ. ಸದಾ ಆಸಕ್ತಿಯಿಂದ ಪ್ರೇಮದಿಂದ ಪುರಾಣಕ್ಕೆ ಬರ್ತಾರೆ. ಪುರಾಣಕ್ಕೆ ಬರೋದು ಅಂದರೆ ಬರೋದು ಹೊತ್ತು ಅದರಲ್ಲಿ ಆಸಕ್ತಿ ಇಲ್ಲ, ಸಂತೋಷ ಇಲ್ಲ. ಯಾರು ಬಂದರು, ಯಾರು ಹೋದರು, ನಿಮ್ಮಲ್ಲಿ ಅಡುಗೆ ಏನಾಯಿತು, ಕಾರ್ಯಕ್ರಮ ಏನಾಯಿತು, ಅಲ್ಲ ಮೊನ್ನೆ ನಾಮಕರಣಕ್ಕೆ ಹೋಗಿದ್ರಲ್ಲ ಏನಾಯಿತು ಅಂತ ಕೆಳಗೆ ಮುಖ ಹಾಕಿ ಪಕ್ಕದಲ್ಲಿದ್ದವರ ಜೊತೆಗೆ ಮಾತಾಡೋದು. ನಿಮ್ಮ ಆಫೀಸಲ್ಲಿ ಏನಾಯಿತು, ಈ ಸೀರೆಯನ್ನು ಹೇಗೆ ತಂದ್ರಿ? ಪುರಾಣ ನಡೀತಾ ಇರ್ತದೆ, ಪ್ರವಚನ ನಡೀತಾ ಇರ್ತದೆ, ಈ ಕಡೆಗೆ ಮತ್ತೊಂದು ಕಾರ್ಯಕ್ರಮ. ಇದು ಪ್ರಯೋಜನವಿಲ್ಲ. ಯಸ್ತೆ ಕಥಾ ಸೇವಕ ಏವ ಸದಾ ರತಿ, ಆಸಕ್ತಿ ಇರಬೇಕು. ತ್ವಯ್ಯ ಚಲೈಕ ಭಕ್ತಿ, ಪುರಾಣ ಕೇಳುವಲ್ಲಿ ಆಸಕ್ತಿ ಇರಬೇಕು, ಭಗವಂತನಲ್ಲಿ ಅಚಲವಾದ ಭಕ್ತಿ ಇರಬೇಕು. ಹೀಗೆ ಭಗವಂತನ ಕಥೆಯನ್ನು ಕೇಳುತ್ತಾ ಬದುಕುವುದೇನಿದೆಯಲ್ಲ ಸಜೀವಮಾನ, ಅವನು ಬದುಕಿದವ, ಅದಕ್ಕೆ ಬದುಕು ಅಂತ ಕರೀತಾರೆ. ಸಜೀವಮಾನ ನಪರಃ ಕಥಂಚಿತ್, ಇನ್ಯಾರೂ ಅಲ್ಲ, ಯಾರ್ಯಾರೂ ಅಲ್ಲ. ತಜ್ಜೀವನಮ್ಮೇ ಅಸ್ತು ಅಧಿಕಂ ಸಮಸ್ತ. ಇಂಥ ಜೀವನವನ್ನು ಕೊಡುವುದಾದರೆ ನಾನು ಕಲ್ಪವಲ್ಲ, ಅನಂತ ಕಾಲದವರೆಗೂ ನಾನು ಬದುಕುವುದಕ್ಕೆ ತಯಾರು. ಮೋಕ್ಷವೂ ನನಗೆ ಬೇಡ. ಸಮಸ್ತಾದಧಿಕಂ ಜೀವನಂ ಅಸ್ತು, ಎಲ್ಲರಿಗಿಂತಲೂ ಹೆಚ್ಚಿನ ಜೀವನವನ್ನು ಕೊಡು, ಖುಷಿಯಿಂದ ಸ್ವೀಕಾರ ಮಾಡಿ ಎಂದಾಗಿ ಬೇಡಿದ ಏನು ಮಾತಿದೆಯಲ್ಲ ಆ ಮಾತನ್ನು ಹೇಳ್ತಾರೆ. ಬಾಳಬೇಕೆಂಬುವಗೆ ನೆರೆ ನಿನ್ನ ಅಥವಾ ನಿನ್ನ ಊಳಿಗವ ಮಿಗೆ ಮಾಡಿ ಭಕ್ತಿಯೊಳು ಆಳಿ ಬದುಕುವುದು ಉಚಿತ, ರಕ್ಷಿಸುರಮ್ಮ ನನವರತ. ಬಹಳ ಸುಂದರವಾದ. ಬಾಳಬೇಕೆಂಬುವಗೆ ಬದುಕಬೇಕು ಅಂತನ್ನುವಂತಹ ಮನುಷ್ಯ ಯಾರಿದ್ದಾನೆ ಅವನಿಗೆ ನಿಮ್ಮ ಊಳಿಗ ಸೇವೆ, ದಾಸ್ಯ, ಜೀತದ ಆಳು, ಜೀತ ಆಳಿದಂತೆ ಅಂದರೆ ಗುಲಾಮಿನಂತೆ ಹಣ ಕೊಟ್ಟು ಕೆಲಸಕ್ಕೆ ಇಟ್ಟುಕೊಂಡವರು ಹಣ ಕೊಟ್ಟಷ್ಟು ಕೆಲಸ ಮಾಡ್ತಾರೆ. ಏನು ಹೇಳಿ? ಹಣ ಕೊಟ್ಟು ಕೆಲಸಕ್ಕೆ ಇಟ್ಕೊಂಡ್ರೆ ಹಣ ಕೊಟ್ಟಷ್ಟು ಕೆಲಸ ಮಾಡ್ತಾರೆ. ಜೀತದ ಆಳುಗಳು ಹಾಗಲ್ಲ, ಅವರಲ್ಲಿ ಜೀವ ಇರೋವರೆಗೆ ದುಡಿಬೇಕು. ಹಣ ಕೊಡಲಿ ಕೊಡದಿರಲಿ, ಬಟ್ಟೆ ಕೊಡಲಿ ಕೊಡದಿರಲಿ, ನಿದ್ರೆಗೆ ಅವಕಾಶ ಕೊಡಲಿ ಕೊಡದಿರಲಿ, ಉಣ್ಣುವುದಕ್ಕೆ ಕೊಡಲಿ ಕೊಡದಿರಲಿ, ಗುಲಾಮರು ಅಂದರೆ ಗುಲಾಮರು. ಈ ತರಹದ ಗುಲಾಮಿ ನಮ್ಮಲ್ಲಿ ಇಲ್ಲ, ನಮ್ಮಲ್ಲಿರಲಿಲ್ಲ. ಇಷ್ಟು ಭಯಾನಕವಾದದ್ದು ಪಾಶ್ಚಾತ್ಯ ದೇಶದಲ್ಲಿ ಹೆಚ್ಚಿತ್ತು. ಅಂತೆಯೇ ಲಿಂಕನ್ನಿನ ಅವತಾರವಾಯಿತು. ಹಾಗಾಗಿ ಆ ಜೀತ ಏನಿದೆಯಲ್ಲ ಆ ಜೀತದ ಆಳಿನಂತೆ ವಿಷ್ಟಿಗೃಹೀತ ಅಂತ ನಮ್ಮಲ್ಲಿ ಕರೀತಾರೆ ಶಾಸ್ತ್ರದಲ್ಲಿ. ವಿಷ್ಟಿಗೃಹೀತ, ಬಿಟ್ಟಿ ಹಿಡಿದು, ವೇತನತೋ ವಿಷ್ಟಿತೋವ ಅಂತ ಭಾಗವತದಲ್ಲಿ ಬರುತ್ತಲ್ಲ ಹಾಗೆ. ಅದಕ್ಕೆ ಹೇಳ್ತಾರೆ, ಬಾಳಬೇಕೆಂಬುವಗೆ ನೆರೆ ನಿಮ್ಮೂಡಿಗವ ಮಾಡಿ, ನಿನ್ನ ಸೇವೆ ನೀನು ಹೊಟ್ಟೆಗೆ ಹತ್ತಿಯ ಹಾಕು, ಇಲ್ಲ ಉಪವಾಸ, ಇವತ್ತು ಉಪವಾಸ, ಸ್ಟಾರ್ವೇಷನ್, ಓಕೆ ತಯಾರು. ಯಾರಿದ್ದೇವೆ ನಾವು? ಬಟ್ಟೆ ಕೊಡೋದಿಲ್ಲ ಬೇಡ, ಮಾನ ಕೊಡೋದಿಲ್ಲ ಬೇಡ, ಮಾನ ಕಳಿತೇನೆ ಕಳಿ, ಏನು ಮಾಡ್ತಿ ಮಾಡು, ನಾನು ನಿನ್ನ ಸೇವೆ ಮಾಡ್ತೀನಿ ಅನ್ನುವರು ಯಾರಿದ್ದೇವೆ ನಾವು? ದೇವರೆಲ್ಲ ನಮ್ಮನ್ನು ಸುಖವಾಗಿ ಇಟ್ಟಾಗ, ದೇವರು ನಮ್ಮನ್ನು ಟೆಸ್ಟ್ ಮಾಡದಿರುವಾಗ ನಾವು ದೇವರ ದಾಸರು ಭಕ್ತರು ನಾವೆಲ್ಲ ಅಂತ ಹೇಳಿ ಗೂಟ ನಾಮವನ್ನು ಹಚ್ಚಿಕೊಂಡು ಓಡಾಡ್ತೇವೆ, ತಿರುಗಾಡ್ತೇವೆ. ದೇವರು ಹೆಜ್ಜೆ ಹೆಜ್ಜೆಗೆ ಕ್ಷಣ ಕ್ಷಣಕ್ಕೆ ನಮ್ಮನ್ನು ಪರೀಕ್ಷೆ ಮಾಡಿ ಸುಲಿದು ಇಟ್ಟಾಗ ನಾವು ದೇವರ ಭಕ್ತರಾಗುವುದಕ್ಕೆ ನಾವು ತಯಾರಿದ್ದೇವೆ. ಹಾಗೆ ತಯಾರಾದರೆ ನಾವು ದೇವರ ಊಳಿಗವನ್ನು ಮಾಡಿದ್ದೇವೆ, ಜೀತದ ಆಳಿನಂತೆ, ದೇವರ ಗುಲಾಮನಂತೆ. ಇಷ್ಟು ಭಕ್ತಿ ಇದೆ ನಮ್ಮಲ್ಲಿ. ಹಾಸ್ಯಾಸ್ಪದ. ಆ ಭಕ್ತಿ ಊಹೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಒಂದು ಸಣ್ಣ ಸೇವೆ ಮಾಡಿದರೆ ಪರಮಾತ್ಮನಿಂದ ನನಗೆ ಏನು ಪ್ರತಿಯಾಗಿ ಬಂತು ಅಂತ ನಾವು ನೋಡ್ತೇವೆ. ಪರಮಾತ್ಮನ ಅನುಗ್ರಹದ ಪರೀಕ್ಷೆಯನ್ನು ಮಾಡ್ತೇವೆ. ನಾವೇನು ಜೀತದ ಆಳಾಗ್ತೇವೆ? ದೇವರಿಗೆ ಆಳಾಗುವ ಯೋಗ್ಯತೆ ಅಲ್ಲ. ದೇವರು ಏನು ಕೊಟ್ಟರೂ ನಮಗೆ ತೃಪ್ತಿ ಇಲ್ಲ. ಬಾಳಬೇಕೆಂಬುವಗೆ ನೆರೆ ನಿಮ್ಮ ಊಳಿಗವ ಮಾಡಿ ಭಕ್ತಿಯೊಳು ಆಳಿ ಅರ್ಥಾತ್ ಭಕ್ತಿಯನ್ನು ನಾನು ಅದನ್ನು ಗಳಿಸಿ ಅದರ ಮೇಲೆ ನನಗೆ ಎಷ್ಟು ಭಕ್ತಿ ಮಾಡಬೇಕು ಅಂದರೆ ಬರಬೇಕು, ಅಷ್ಟು ಭಕ್ತಿ ನನಗೆ. ಅಷ್ಟು ಬರುತ್ತಾ ನಮಗೆ ಭಕ್ತಿ ಇಲ್ಲ. ಭಕ್ತಿಯೊಳು ಆಳಿ
ಬದುಕುವುದು ಉಚಿತ, ರಕ್ಷಿಸು ನಮ್ಮ ನರಭರತ. ಸ್ವಾಮಿ, ಈ ಜೀತದ ಆಳಿನಂತೆ ಮಾಡು, ದಾಸನ ಮಾಡಿಕೋ ಎನ್ನ, ದಾಸನ ಮಾಡಿಕೋ ಎನ್ನ. ದಾಸೋಹಂ ತವ ದಾಸೋಹಂ ವಾಸುದೇವ ವಿಗತಾಘ ಸಂಘ ತವ ದಾಸೋಹಂ ಎಂಬ ಅನುಸಂಧಾನ, ಚಿಂತನ. ಬಹಳ ದೂರ ಇದ್ದೇವೆ, ಬಹಳ ದೂರ ಇದ್ದೇವೆ, ಬಹಳ ದೂರ ಇದ್ದೇವೆ, ಎಲ್ಲೋ ಇದ್ದೇವೆ. ಇಷ್ಟೇ ದೇವರ ನಾರಾಯಣ, ಹರಿ, ಮುಕುಂದ, ಕೃಷ್ಣ ಎನ್ನುವ ಶಬ್ದಗಳು ಕಿವಿಗೆ ಬೀಳ್ತದೆ, ಒಂದೆರಡು ಅಕ್ಷರಗಳ ಜ್ಞಾನವಿದೆ, ಅಷ್ಟೇ ಸಾಕು. ನಮ್ಮ ಯೋಗ್ಯತೆ ಅಷ್ಟು. ಇದೆಲ್ಲ ಪ್ರಾರ್ಥನೆ. ಅಂದರೆ ನಾನು ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ, ಸುಮ್ಮನೆ ಹೇಳುವಾಗ ಬಾಯಿಯಿಂದ ನುಡಿಗಳು ಬಂದ ಮಾತ್ರಕ್ಕೆ ನಮ್ಮ ಸಾಧನೆ ಆಗುವುದಿಲ್ಲ. ಈ ಬಾಯಿಯಿಂದ ಬಂದ ನುಡಿಗೆ ತುಂಬಿದ ಭಾವನೆಗಳು ನಮ್ಮ ಮನಸ್ಸನ್ನು ಆಕ್ರಮಿಸಬೇಕು. ನಮ್ಮ ಮನಸ್ಸು ಪೂರ್ಣವಾಗಿ ಭಾವಾವಿಷ್ಟವಾದಾಗ ಸಾರ್ಥಕ. ಕೇಳುವುದು ಕಡು ಕಷ್ಟ, ಕಷ್ಟದ ಬಾಳುವೆಯ ಬದುಕೇನು, ಸುಡು ಸುಡು ಗಾಳಿಗೊಡ್ಡಿದ ಸೊಡರು ಈ ಸಂಸಾರದ ಏಳಿಗೆಯು. ಬಾಳಬೇಕೆಂಬುವಗೆ ನೆರೆ ನಿಮ್ಮೂಳಿಗವ ಮಿಗೆ ಮಾಡಿ, ಭಕ್ತಿಯೊಳು ಆಳಿ ಬದುಕುವುದು ಉಚಿತ, ರಕ್ಷಿಸು ನಮ್ಮ ನನವರತ. ದೇಹಧಾರಕನಾಗಿ ಬಹುವಿಧ ಮೋಹದೇಳಿಗೆಯಾಗಿ, ಮುಕುತಿಗೆ ಬಾಹಿರನು ತಾನಾಗಿ, ವಿಷಯಾದಿಗಳಿಗೊಳಗಾಗಿ, ಹೇಯವೀ ಸಂಸಾರವೆನ್ನದೆ ಮೋಹಿಸುವ ಮತಿಗೇಡಿ, ಮಾನವ ಸಾಹಸಿಯೇ ಸಟೆ ಮಾತು, ರಕ್ಷಿಸು ನಮ್ಮ ನನವರತ, ರಕ್ಷಿಸು ನಮ್ಮ ನನವರತ. ದೇಹಧಾರಕನಾಗಿ ಕರ್ಮಾನುಸಾರವಾಗಿ ಪ್ರಾರಬ್ಧ ಕರ್ಮದಿಂದ ಈ ಕೆಟ್ಟ ದೇಹ ಬಂದೋಗಿದೆ, ಕೆಟ್ಟ ದೇಹ ಬಂದೋಗಿದೆ. ಮುಟ್ಟಿ ನಿನ್ನ ಭಜಿಸಲಾರೆ ಕೆಟ್ಟ ನರದೇಹದವ, ಮುಟ್ಟಿ ನಿನ್ನ ಭಜಿಸಲಾರೆ ಕೆಟ್ಟ ನರದೇಹದವ. ಹಾಗಾಗಿ ದೇವರು ಇದ್ರೂ ದೇವರು ನಮ್ಮ ಕೈಗೆ ಸಿಗದಂತೆ ನಾವು ಕೆಟ್ಟ ಮನುಷ್ಯ ದೇಹದಲ್ಲಿ ಬಿದ್ದಿದ್ದೇವೆ. ದೇಹಧಾರಕನಾಗಿ ಬಹುವಿಧ ಮೋಹದ ಏಳಿಗೆಯಾಗಿ, ಬಹುವಿಧ ಮೋಹದ ಏಳಿಗೆಯಾಗಿ, ಮಧ್ಯ ಮಧ್ಯದಲ್ಲಿ ಮೋಹದ ಏಳಿಗೆ, ಮೋಹದ ಅಭಿವೃದ್ಧಿ. ಯಾವಾಗ ಒಂದು ಸುಮ್ಮನೆ ಸ್ವಲ್ಪ ಶಾಂತವಾಗಿರ್ತದೆ, ಮತ್ತೆ ಹೆಂಡತಿ, ಮಕ್ಕಳು, ಐಶ್ವರ್ಯ, ಅಧಿಕಾರ, ಸಂತಾನ, ಕೀರ್ತಿ, ಪ್ರತಿಷ್ಠೆ, ಗೌರವ ಎಂಬುದಾಗಿ ಬೊಗೆಲೆದ್ದು ಉರಿತದೆ. ಮೋಹದ ಏಳಿಗೆಯಾಗಿ ಅದರಿಂದ ಏನಾಯಿತು? ದೇಹಧಾರಕನಾಗಿ ಮೋಹದ ಬಹುವಿಧ ಮೋಹದ ಏಳಿಗೆಯಾಗಿ, ಮುಕುತಿಗೆ ಬಾಹಿರನು ತಾನಾಗಿ, ಮುಕುತಿಗೆ ಇವನು ಯೋಗ್ಯನಲ್ಲ ಅಂತ ನಮ್ಮನ್ನು, ನಮ್ಮ ಹೆಸರು ಅಪ್ಲಿಕೇಶನ್ ಕೊಟ್ಟರೆ ಛೆ ಇವನು ಯೋಗ್ಯನಲ್ಲ ಅಂತ ಹೇಳಿ ಹರಿದು ಹಾಕಿ ನಮ್ಮನ್ನು ಹಾಕಿದ್ದಾರೆ, ಹಿತ್ತಿಟ್ಟಿದ್ದಾರೆ, ಲಿಸ್ಟಿನಲ್ಲೇ ಇಟ್ಟಿಲ್ಲ ನಮ್ಮನ್ನು. ಬಾಹಿರನು ತಾನಾಗಿ ವಿಷಯಾದಿಗಳಿಗೆ ಒಳಗಾಗಿ ಭೋಗ 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 ಅದರಲ್ಲೇ ಆಸಕ್ತಿ. ಭೋಗವಿಲ್ಲದೆ ಆನಂದವಾಗುವುದೇನಿದೆ ಅದು ಗೊತ್ತೇ ಇಲ್ಲ. ಭೋಗದಿಂದಲೇ ಕಣ್ಣಿನಿಂದ ನೋಡಿದಾಗ ಆನಂದ, ಕಿವಿಯಿಂದ ಕೇಳಿದಾಗ ಆನಂದ, ಬಾಯಿಯಿಂದ ತಿಂದಾಗ ಆನಂದ, ರಸನೆಯಿಂದ ರುಚಿಸಿದಾಗ, ರುಚಿ ನೋಡಿದಾಗ ಆನಂದ, ಆಘ್ರಾಣನ ಮಾಡಿದಾಗ ಆನಂದ, ಹೊಗಳಿದಾಗ ಆನಂದ, ಇನ್ನೊಬ್ಬರು ನಮ್ಮ ಶತ್ರುಗಳು ಸತ್ತಾಗ ಆನಂದ. ಇದು ಯಾವುದು ಇಲ್ಲದೆ ನಮಗೆ ಆನಂದವಾಗೋದುಂಟ ಎಂದಾದರೂ? ಇಲ್ಲ. ವಿಷಯಾದಿಗಳಿಗೆ ಒಳಗಾಗಿ ಹೇಯವೀ ಸಂಸಾರವೆನ್ನದೆ, ಈ ಸಂಸಾರ ಹೇಯ ಎಂದು ಯಾರಿಗೆ ಎಂದನಿಸಿದೆ ಹೇಳಿ. ಪುರಾಣ ಹೇಳುವಾಗ ಅನಿಸ್ತದೆ, ಪುರಾಣ ಕೇಳುವಾಗ ಅನಿಸ್ತದೆ, ಭಜನೆ ಮಾಡುವಾಗ ಅನಿಸೀತು, ಬಿಟ್ಟೀತು. ಆದರೆ ಈ ಸಂಸಾರ ಹೇಯ ಅಂತ ಮನಮುಟ್ಟಿ ಹೇಳಿ ಈ ಭಾವನೆ ಬಂತು. ಒಂದು ಕ್ಷಣ ದೇವರಲ್ಲಿ ಭಕ್ತಿ ಬರುತ್ತೆ, ಅದಿಲ್ಲ ಅಂತ ಅನ್ನೋದಿಲ್ಲ. ಸಂಸಾರ ಹೇಯ ಅಂತನ್ನುವುದು ಯಾವಾಗ ಬಂದಿದೆ? ಯಾರಿಗೂ ಬಂದಿದೆ? ಬಂದಿದೆ. ಭಾಳ ಸಂತೋಷ. ಬರುವುದಿಲ್ಲ. ಯಾಕೆ ಬರುವುದಿಲ್ಲ? ನಮಗೆ ಯಾವಾಗ ಸಂಸಾರ ಹೇಯ ಅಂತ ಬರುತ್ತೆ? ಯಾಕೆಂದರೆ ನಾನು ಅದಕ್ಕೆ ಮತ್ತೆ ಹೇಳಿದೆ, ಸಂಸಾರ ಹೇಯ ಅಂತನ್ನುವ ಶಬ್ದಕ್ಕೆ ಅರ್ಥ ಏನು ಅಂದರೆ, ಎಂಥ ಸುಖವಿದ್ದರೂ ಹೇಯ ಅಂತ ತೋರಬೇಕು. ನಮಗೇನಾಗುತ್ತೆ? ಹೆಂಡತಿ ನಮ್ಮ ಮಾತು ಕೇಳದಿದ್ದಾಗ, ಸಿಟ್ಟು ಮಾಡಿದಾಗ, ಜಗಳವಾಡಿದಾಗ ಹೆಂಡತಿ ಹೇಯ ಅಂತ ಬರ್ತದೆ. ಮಕ್ಕಳು ನಮ್ಮ ಮಾತು ಕೇಳದಿದ್ದಾಗ, ಸಿಡಿಮಿಡಿ ಮಾಡಿದಾಗ, ನಮ್ಮೊಟ್ಟಿಗೆ ಜಗಳಾಡಿದಾಗ, ಫೇಲ್ ಆದಾಗ, ದಡ್ಡರಾಗಿ ಉಳಿದಾಗ, ಹುಚ್ಚರಾದಾಗ, ಜೊಲ್ಲು ಸೋರಿಸ್ತಾ ಇರುವಾಗ ನಮಗೆ ಹೇಯ ಅಂತ ಅನಿಸ್ತದೆ. ಅಲ್ಲ, ಆಗ ಹೇಯ ಹೌದೇ ಹೌದು, ಎಲ್ಲರಿಗೂ ಹೇಯ. ಅದೇನು? ಅದಲ್ಲ.
ಭಾರೀ ಉತ್ತಮನಾದಂತಹ 97-98% ತೆಗೆದುಕೊಳ್ಳಂತಹ ಒಬ್ಬ ದೊಡ್ಡ ಬುದ್ಧಿವಂತ ಮಗ ನನ್ನ ಮಾತನ್ನು ಸದಾ ಕೇಳ್ತಾನೆ, ಸಂಪಾದನೆ ಮಾಡ್ತಾನೆ, ಸುಖವಾಗಿದೆ ಮನೆಯಲ್ಲೆಲ್ಲ, ಏನು ಕಡಿಮೆ ಇಲ್ಲ ಅನ್ನುವಾಗ ಸಂಸಾರ ಹೇಯ, ಏನು ಹೇಯ ಇಲ್ಲ, ಇನ್ನೊಂದು ಸ್ವಲ್ಪ ದಿವಸ ಇದ್ದು ಬರ್ತೀವಿ ಹೋಗು ಅಂತ ದೇವರನ್ನು ಕೊಟ್ಟು ಕಳಿಸುವ ಮಮತೆ ನಮಗೆ ಸಂಸಾರದ ಮೇಲೆ ಹೇಯವೀ ಸಂಸಾರವೆನ್ನುವ ಮತಿ ನಮಗೆಲ್ಲಿ ಬಂತು, ಎಂದು ಬಂತು ನಮಗೆ ಹೇಯವೀ ಸಂಸಾರವೆನ್ನದೆ ಅನ್ನುವಾಗ ಆ ಶಬ್ದದಲ್ಲಿ ಭಾರ ನೋಡಿ ಹೇಗಿದೆ. ಹೇಯವೀ ಸಂಸಾರವೆನ್ನದೆ ಮೋಹಿಸುವ ಮತಿಗೇಡಿ ಮಾನವ ಸಾಹಸಿಯೇ ಸಟೆ ಮಾತು ರಕ್ಷಿಸು ನಮ್ಮ ನನವರತ. ಅವನು ಮಾಡುವಂತಹದ್ದು ಭಾರಿ ವಿಚಿತ್ರವಾದ ಸಾಹಸ, ಯಾವುದರಲ್ಲಿ ಹಿತ ಇಲ್ಲ ಅಂಥ ಕೆಲಸವನ್ನು ರಿಸ್ಕ್ ತೆಗೆದುಕೊಂಡು ಮಾಡ್ತಾ ಇದ್ದ, ಏನೂ ಪ್ರಯೋಜನವಿಲ್ಲ, ಏನೇನೂ ಲಾಭವಿಲ್ಲ, ಇಂಥ ಕೆಟ್ಟ ಕೆಲಸವನ್ನು ಮಾಡ್ತಾ ಇದ್ದಾನ ಅವನು. ದೇಹಧಾರಕನಾಗಿ ಬಹುವಿಧ ಮೋಹದ ಎಣಿಗೆಯಾಗಿ ಭಕುತಿಗೆ ಬಾಹಿರನು ತಾನಾಗಿ ವಿಷಯಾದಿಗಳಿಗೊಳಗಾಗಿ ದೇಹ ಹೇಯವೀ ಸಂಸಾರವೆನ್ನದೆ ಮೋಹಿಸುವ ಮತಿಗೇಡಿ ಮಾನವ ಸಾಹಸಿಯೇ ಸಟೆ ಮಾತು ರಕ್ಷಿಸು ನಮ್ಮ ನನವರ. ಅಳಿವ ಒಡಲನು ನೆಚ್ಚಿ ವಿಷಯಗಳಿಗೆ ಕಾತರನಾಗಿ ಮಿಗೆ ಅಳವಳಿಸಿ ಕಾಲನ ಬಳಿಗೆ ಹಂಗಿಗನಾಗಿ ಬಾಳುವರೇ ತಿಳಿದು ಮನದೊಳು ನಿನ್ನ ನಾಮಾವಳಿಯ ಜಿಹ್ವೆಗೆ ತಂದು ಪಾಪವ ಕಳೆದು ಬಿಡುವುದು ಲೇಸು ರಕ್ಷಿಸು ನಮ್ಮ ನನವರತ. ಅಳಿವ ಒಡಲನು ನೆಚ್ಚಿ ಸಾಯುವ ಈ ದೇಹ, ಸಾಯುವ ಈ ಹೊಟ್ಟೆ, ಸಾಯುವ ಹೊಟ್ಟೆಯನ್ನು ನೆಚ್ಚಿ ನಂಬಿ ಅದನ್ನು ಪ್ರೀತಿಸಿ. ಹೊಟ್ಟೆ ಸಾಯೋದು ಅಂದ್ರೇನು? ನಾನೇ ಸಾಯ್ತೇನೆ, ನನ್ನ ದೇಹ ಸಾಯುತ್ತದೆ, ನನ್ನ ದೇಹ ಬಿಟ್ಟು ಹೋಗುತ್ತೆ, ದೇಹದ ಜೊತೆಗೆ ಆ ಹೊಟ್ಟೆಯೂ ಬಿಟ್ಟೋಯ್ತು. ಇದು ಒಂದು. ಬದುಕಿದಾಗಲೇ ಹೊಟ್ಟೆಗೆ ಊಟವಿಲ್ಲದಂತೆ ಹೊಟ್ಟೆ ಸಾಯತ್ತೆ, ಅದೂ ಒಂದು ಸಾಯೋದು. ಊಟಕ್ಕೆ ಆಹಾರಕ್ಕೆ ಐಶ್ವರ್ಯ ಸಂಪತ್ತುಗಳಿದ್ದರೂ ಕೂಡ ತಿನ್ನಬೇಡ ಅಂತ ಡಾಕ್ಟರ್ ಹೇಳಿದಾಗಲೂ ಹೊಟ್ಟೆ ಸಾಯತ್ತೆ, ಅದು ಮೂರನೇ ತರಹ ಸಾವು. ತಿಂದರೆ ಪಚನವಾಗದಂತೆ ಸಾಯೋದು ಮತ್ತೊಂದು ಸಾವು. ಇದು ಹೊಟ್ಟೆ ಸಾಯೋದು ಅಂದರೆ 10 ಥರದಿಂದ ಸಾಯತ್ತೆ ಹೊಟ್ಟೆ. ದೇಹ ಸಾತ್ತಾಗಲೇ ಹೊಟ್ಟೆ ಸಾಯೋದಲ್ಲ, ಕಾಲಕ್ಕೆ ಸಾಯತ್ತೆ. ಇದೆಲ್ಲ ಸಾವೇ. ಅಳಿವ ಒಡಲನು ನೆಚ್ಚಿ ಸಾಯುವ ಈ ಹೊಟ್ಟೆಯನ್ನು ನೀನು ಪ್ರೀತಿಸ್ತೀಯಲ್ಲೋ ಅಥವಾ ಇದನ್ನು ನಂಬಿದ್ದೀಯಲ್ಲೋ. ಮೆಚ್ಚಿ ಅಂದರೆ ಪ್ರೀತಿಸಿ, ನೆಚ್ಚಿ ಅಂದರೆ ನಂಬಿ ವಿಷಯಗಳಿಗೆ ಕಾತರನಾಗಿ. ಇವತ್ತು ಉತ್ತಮವಾದಂತಹ ಉದ್ದಿನ ವಡೆ ಆಗಿದೆ, ಚಟ್ನಿ ಆಗಿದೆ, ಆ ಮಿರ್ಚಿ ಅಂತ ಮಾಡ್ತಾರೆ ನೋಡ್ರಿ, ಅದನ್ನು ಸ್ವಲ್ಪ ಮಾಡಿರಿ, ಇವತ್ತೊಂದು ಸ್ವಲ್ಪ ಮಾಡಿರಿ, ಅದನ್ನು ಏನೇ ಮಾಡೋದನ ಅಂತ ಹೇಳಿ ಮಾಡಿಸಿಕೊಂಡು ತಿಂತಾನೆ, ಎಷ್ಟಂತ ತಿಂತಾನೆ. ಹೀನ ವಿಷಯಗಳೆಂಬ ಶ್ವಾನನಂತಿರುವೆ, ನಾನೆಲ್ಲಿ ಜ್ಞಾನಿಯೋ, ನಾನೆಲ್ಲಿ ಸುಜನನೋ. ಹೀನ ವಿಷಯಗಳೆಂಬ ಶ್ವಾನನಂತಿರುವೆ, ತುಚ್ಛ ವಿಷಯಗಳಲ್ಲಿ ನನಗಾಸಕ್ತಿ. ಇಂತಿಂಥ ಭೋಗವನ್ನು ಮಾಡಬೇಕು ಅಂತನ್ನುವುದಕ್ಕಾಗಿ ಕಷ್ಟಪಟ್ಟು ಒಲೆದು ಶ್ರಮಪಟ್ಟು ಹಣ ಸಂಪಾದನೆ ಮಾಡ್ತೇನೆ, ಸಾಮಾನುಗಳನ್ನು ತರ್ತೇನೆ, ಅಡುಗೆ ಮಾಡ್ತೇನೆ, ಎಲ್ಲ ಮಾಡ್ತೇನೆ, ತಿಂತೇನೆ. ಇದನ್ನೆಲ್ಲ ಮಾಡುವುದಕ್ಕೆ ನಾನು ತೊಡಗಿದ್ದೇನೆ. ಎಲ್ಲಿ? ಶಾಸ್ತ್ರ, ಭಾಗವತ, ಧರ್ಮ, ತತ್ವ, ಅನುಸಂಧಾನ, ಉಪಾಸನೆ ಇವುಗಳಲ್ಲಿ ಏನಾದರೂ ನಮಗೆ ಆಸಕ್ತಿ ಬೆಳೀತಾ, ಪ್ರೀತಿ ಆಯಿತಾ, ಆನಂದವಾಯಿತಾ? ಆಗಲಿಲ್ಲ. ಅಳಿವ ಬಡಲನ್ನು ನೆಚ್ಚಿ ವಿಷಯಗಳಿಗೆ ಕಾತರನಾಗಿ ಮಿಗೆ ಕಳವಳಿಸಿ ಭಾರೀ ದುಃಖಪಟ್ಟು ಕಾಲನ ಬಳಿಗೆ ಯಮನ ಹತ್ತಿರ ಹಂಗಿಗನಾಗಿ ಬಾಳುವರೆ. ಪಾಪಿಯಾದದ್ದಕ್ಕಾಗಿ ಆ ಯಮನ ಹತ್ತಿರ ಹೋಗಿ ಅವನ ಹಂಗಿನೊಳಗೆ ಇರಬೇಕು. ಅವನು ಅನ್ನ ಕೊಟ್ಟರೆ ನರಕದಲ್ಲಿರುವಾಗ ಉಣ್ಣುವುದಕ್ಕೆ ಅನ್ನ ಇದೆ, ಇಲ್ಲದ್ರಿಲ್ಲ. ಯಾರು ಹೇಳಿದ್ದಾರೆ? ದೇವರ ಭಕ್ತಿಯನ್ನು ಮಾಡು, ಮೋಕ್ಷದಲ್ಲಿ ನಿನಗೆ ಏನೋ ಕೇಳಿದ್ದನ್ನು ಕೊಡ್ತಾನೆ, ನೀನು ಇಷ್ಟಪಟ್ಟದ್ದೆಲ್ಲ ಸಿಗತ್ತಲ್ಲಿ. ಇಲ್ಲಿ ಹೋಗಿ ಕಾಲನ ಯಮನ ಹಂಗಿಗನಾಗಿ ನರಕದಲ್ಲಿ ಇರುವ ಪ್ರಸಕ್ತಿ ಇಲ್ಲಪ್ಪ. ಯಾಕೆ ಕಷ್ಟಪಡ್ತೀನಿ ನೀನು?
ತಿಳಿದು ಮನದೊಳು ನಿನ್ನ ನಾಮಾವಳಿಯ ಜಿಹ್ವೆಗೆ ತಂದು ಪಾಪವ ಕಳೆದು ಬಿಡುವುದು ಲೇಸು. ಆದ್ದರಿಂದ ಸ್ವಾಮಿ ಭಗವಂತ ಒಂದೇ ಒಂದು ತಿಳಿದು ಮನದೊಳು ನಿನ್ನ ನಾಮಾವಳಿಯ ಜಿಹ್ವೆಗೆ ತಂದು, ಮನಸ್ಸಿನೊಳಗೆ ನಿನ್ನ ಗುಣವನ್ನು ತಿಳಿದು, ಆ ನಾಮಾವಳಿಯ ಅರ್ಥಗಳನ್ನು ತಿಳಿದು, ನಿನ್ನ ಮಹಿಮೆಗಳನ್ನು ಅರ್ಥ ಮಾಡಿಕೊಂಡು ಮನದೊಳು ನಿನ್ನನ್ನು ತಿಳಿದು ಜಿಹ್ವೆಗೆ ನಾಮಾವಳಿಯ ತಂದು ಪಾಪವ ಕಳೆದು ಬಿಡುವುದೇ ಲೇಸು. ಭಗವಂತನ ಮಹಿಮೆ ನಮ್ಮ ಮನಸ್ಸಿಗೆ ತೋರಬೇಕು, ಬುದ್ಧಿಗೆ ತೋರಬೇಕು, ನಾಮಾವಳಿ ನಮ್ಮ ಜಿಹ್ವೆಗೆ ಬರಬೇಕು, ಸದಾಕಾಲ ನಾಮದಲ್ಲಿ ನಾವು ಆನಂದವನ್ನು ಪಡಬೇಕು. ಹಾಗೆ ಮಾಡು ಸ್ವಾಮಿ, ಅದೇ ಲೇಸು, ಅದೇ ಒಳ್ಳೆಯದು. ಆ ಕ್ಷೇಮವನ್ನು ನಮಗೆ ತಂದುಕೊಡು ಎಂಬುದಾಗಿ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡ್ತಾರೆ.